ನೋಡಿ ಈಗ ವೆರಿ ಇಂಪಾರ್ಟೆಂಟ್ ರೀ ಇದು. ಮತ್ತೊಮ್ಮೆ ಬ್ರೇಕಿಂಗ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಇಲ್ಲಿ ಟಿ ಜಯಂತ್ ಅನ್ನುವಂಥ ವ್ಯಕ್ತಿ ಅಂದ್ರೆ ಮತ್ತೋರ್ವ ಸಾಕ್ಷ್ಯದಾರ ಅನಾಮಿಕ ನಂತರ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾನೆ. ಮತ್ತೊಬ್ಬ ಅದೇ ರೀತಿ 5-6 ಜನ ಇದರಂತೆ ಆತನ ಜೊತೆ. ಧರ್ಮಸ್ಥಳದಲ್ಲಿ 100 ಶವಹೂತಿಟ್ಟ ಕೇಸ್ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಕರಣದಲ್ಲಿ ಭಾರಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಮತ್ತಷ್ಟು ಜೀವಬಲ ಬಂದಂತಾಗಿದೆ. ಅಪ್ರಾಪ್ತೆಯನ್ನ ಹೂತು ಹಾಕಿದ್ದನ್ನ ನಾನು ಕಂಡಿದ್ದೇನೆ ಅಂತ ಇಲ್ಲೊಬ್ಬ ಮತ್ತೋರ್ವ ವ್ಯಕ್ತಿ ಹೇಳ್ತಾ ಇರೋದು. ಬೆಳ್ತಂಗಡಿ ಠಾಣೆಗೆ ದೂರು ಕೊಟ್ಟಿದ್ದಾರೆ ಟಿ ಜಯಂತ್. ವೆರಿ ನೈಸ್. ಬನ್ನಿ, ಇದೇ ತರ ಯಾರ್ಯಾರಿದ್ದೀರಾ ಎಲ್ಲ ಬನ್ನಿ. SIT ಬಂದ ಮೇಲೆ ನನಗೂ ದೂರು ಕೊಡಲು ಧೈರ್ಯ ಬಂದಿದೆ. ನಾನು ಕಂಡ ವಿಷಯವನ್ನು ದಾಖಲೆ ಸಮೇತ ಪೊಲೀಸರಿಗೆ ತಿಳಿಸಿದ್ದೇನೆ. ನನ್ನ ಹಾಗೆ ಇನ್ನು 5-6 ಜನ ಬಂದು ದೂರು ಕೊಡ್ತಾರೆ. ಬೆಳ್ತಂಗಡಿ ಠಾಣೆಗೆ ದೂರು ಕೊಡಲು ಮತ್ತೊಬ್ಬ ದೂರುದಾರ ಎಂಟ್ರಿ ಕೊಟ್ಟಿರೋದು ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬನ್ನಿ, ಬಯಲಾಗುತ್ತಾ ಧರ್ಮಸ್ಥಳ ಬುರುಡೆ ರಹಸ್ಯ. ಬನ್ನಿ, ಟಿ ಜಯಂತ್ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಟಿ ಜಯಂತ್ ಏನ್ ಮಾತನಾಡಿದ್ದಾರೆ ನೋಡೋಣ. ಟಿ ಜಯಂತ್ ಏನ್ ಮಾತನಾಡಿದ್ದಾರೆ ಪ್ಲೇ ಮಾಡಿ ನೋಡೋಣ. ನಾನಿವತ್ತು SIT ತಂಡಕ್ಕೊಂದು ದೂರು ಕೊಡಲು ಬಂದಿದ್ದೇನೆ. ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೇ ಹೇಳ್ತಾ ಇದ್ದೆ, ತುಂಬ ಕೊಲೆಗಳಾಗ್ತಾ ಇದೆ ಅಂತ. ಹಲವು ವೇದಿಕೆಯಲ್ಲೂ ಹೇಳಿದ್ದೆ. ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ. ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು SIT ತಂಡವರು ಬಂದಿದ್ದಾರೆ. ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿದ್ದೀನಿ ಅವರಿಗೆ, SIT ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೀವಿ. ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ. ಅದು ಒಂದು ಕೊಲೆನೇ ಆಗಿರೋದು. ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು. ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ. ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಕೊಲೆಗಳಾಗಿದೆ, ಎಲ್ಲರೂ ಗೊತ್ತ ವಿಷಯನೇ. ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ? ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣ ಇಂದು ಈ SIT ತಂಡ, ರಾಜ್ಯ ಸರ್ಕಾರದ SIT ತಂಡ ದೂರ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ, ನಾವು ಬಂದಿದ್ವಿ, ನಮ್ಮದು ಇನ್ನೂ ಒಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈಗ ದೂರು ಕೊಡಕ್ಕೆ ಯಾರಾದ್ರು ಬಂದ್ರ? ನಾನೇ ಬಂದಿದ್ದೀನಿ. ನನ್ನ ಅನುಭವ, ನಾನು ನೋಡಿರೋ ವಿಷಯ, ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಕೊಲೆ ಮಾಡಿದ್ದು, ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನನಗೆ. ಕಂಡಿರೋದಂತೆ ಡೆಡ್ ಬಾಡಿ. ಅದು ಮತ್ತೆ ಏನಾಯ್ತು? ಡೆಡ್ ಬಾಡಿ ಯಾರೋ ಒಬ್ರು ಬಂದಾಗ ಮುಚ್ಚಿ ಹಾಕಿದ್ದಾರೆ. ಅದು ಅಲ್ಲೇ ಕ್ಲೋಸ್ ಮಾಡಿ. ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದನ್ನು ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಲ್ಲಿ ಊತಬೇಕು. ಅದು ತಾನೇ, ಅದು ಕಾನೂನು ಪ್ರಕಾರವಾಗಿರೋದು. ಇದು ಯಾವುದೇ ಕಾರಣಕ್ಕೂ ಒಂದು FIR ಮಾಡಿಲ್ಲ, ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ. ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು. ಬಂದು ಅಲ್ಲೇ ಊತಾಕಿದ್ರು. ಯಾರು ಗೊತ್ತಾಯ್ತು? ಅದು ಊತಾಕಿರೋದು ವಿಷಯ ಇದೆ. ಅದು ಊತ ಎಲ್ಲ ಮಾಹಿತಿ ನೀವು ನೋಡಿ ನಾನು ನೋಡಿ